ಪಂಚಮಸಾಲಿ ಹೋರಾಟ ಅಂದರೆ 2A ಮೀಸಲಾತಿ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ನಿದ್ದೆ ಮಾಡೋಕ್ಕೂ ನೀವು ಬಿಡಲಿಲ್ಲ. ಬೊಮ್ಮಾಯಿ ಅವ್ರನ್ನಂತೂ ನೀವು ನಿದ್ದೆ ಮಾಡೋಕೆ ಬಿಡಲಿಲ್ಲ, ಇಡೀ ಬಿಜೆಪಿ ಸರ್ಕಾರವನ್ನು ನಿದ್ದೆ ಮಾಡೋಕೆ ಬಿಡಲಿಲ್ಲ. ಈಗ ಯಾಕೆ ನೀವು ಭಾಳ ಸೈಲೆಂಟ್ ಆಗಿಬಿಟ್ರಲ್ಲ? ಸೈಲೆಂಟ್ ಆಗೋ ಪ್ರಶ್ನೆನೇ ಇಲ್ಲ, ಸೈಲೆಂಟ್ ಆಗಿಯೂ ಇಲ್ಲ. ನಾನು ಅವತ್ತು ಆ ಪರಿಸ್ಥಿತಿ ಇತ್ತು, ಅನಿವಾರ್ಯವಾಗಿ ಹೋರಾಟ ಮಾಡಬೇಕಂತ ಪರಿಸ್ಥಿತಿಯನ್ನು ಸನ್ಮಾನ್ಯ ಯಡಿಯೂರಪ್ಪನವರೇ ತಂದುಕೊಂಡ್ರು, ಬೊಮ್ಮಾಯಿ ಅವರೇ ತಂದುಕೊಂಡ್ರು. ಒಂದು ಕಡೆಗೆ ಸುವರ್ಣಸೌಧದ ಮುಂದೆ ಬೆಳಗಾಮಲ್ಲಿ ಯಡಿಯೂರಪ್ಪನವರು ಪ್ರಮಾಣ ಮಾಡ್ತಾರೆ. ಅವರು ಸಚಿವ ಸಂಪುಟದ ಸಚಿವರನ್ನು ಕಳಿಸಿ ಪ್ರಮಾಣ ಮಾಡ್ತಾರೆ, ನಮ್ಮ ಸ್ವಾಮೀಜಿಯನ್ನು ಕರೆದು ಏನು ನಾವು ಕೊಟ್ಟೆ ಕೊಡ್ತೀವಿ, ನೀವು ವಿಶ್ವಾಸದಿಂತರಾಗಿರ್ರಿ ಅಂತ. ಆ ಹೋರಾಟ ಪ್ರಾರಂಭ ಆಗೋ ಕಾರಣನೇ ಅದು. ಆ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲಿ ಪ್ರಮಾಣಕ್ಕೆ ಮಾಡಿಲ್ಲ. ನಾವು ಕೂಡ ಪ್ರಮಾಣ ಮಾಡಿಲ್ಲ. ನಾವು ನಮ್ಮ ಸರ್ಕಾರ ಬಂದರೆ ನಾವು ಮೀಸಲಾತಿಯನ್ನು ಕೊಡಿಸ್ತೀವಿ ಅಂತ ಹೇಳಿದ್ವಿ. ಆ ಕೊಡಿಸೋ ನಿಟ್ಟಿನಲ್ಲಿ ನಾವು ಪ್ರಯತ್ನದಲ್ಲಿದ್ದೀವಿ. ಕಾನೂನಾತ್ಮಕ ಹೋರಾಟ ಇದೆ. ಏನೋ ತಪ್ಪು ದಾರಿ ಜನರನ್ನು ಒಯ್ದು ಜನರನ್ನ ಅಲ್ಲಿ ಅಮಾಯಕರನ್ನ ಕರ್ಕೊಂಡು ಹೋಗಿ ಸುವರ್ಣಸೌಧದ ಮುಂದೆ ಈ RSS ಪುಡಾರಿಗಳನ್ನ ಬಿಟ್ಟು ಗಲಾಟೆ ಮಾಡಿಸಿ, ನಾನಿರಲಿಲ್ಲ ಅಲ್ಲಿ, ನಾನು ಕರೀಲಿಲ್ಲ. ಅವರು ಅದೇನಾಯಿತು ತಿರುವು ತಕ್ಕೊಂಡ್ರು. ಅವರು ಈ ಯತ್ನಾಳ್ ಕಂಪನಿ ಒಂದು ಸೈಡ್ ಒಂದು ಪಾರ್ಟಿಗೆ ಸೀಮಿತವಾಗಿ ಹೊರಟಾಗ ಪಕ್ಷಾತೀತವಾದ ಹೋರಾಟ ಇತ್ತು. ನಾನಿದ್ದಾಗ ಯತ್ನಾಳು ಇದ್ದ, ಶಿವಶಂಕರು ಇದ್ದರು, ಎಲ್ಲ ಪಕ್ಷದ ಮುಖಂಡರು ಮುಂಚೂಣಿಯಲ್ಲಿದ್ದರು. ಅದು ಯತ್ನಾಳನ ನೇತೃತ್ವದಲ್ಲಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೇವಲ CC ಪಾಟೀಲ, ಅರವಿಂದ್ ಬೆಲ್ಲದ ಮತ್ತು ಇವನು ಯತ್ನಾಳ ಹಿಂದೆ ಹೊರಟಾಗ ನಾನು ಸಹಜವಾಗಿ ಹಿಂಸರಿಯೋದಕ್ಕೆ ಕಾರಣ ಏನಂದರೆ ಅವರು ಪಕ್ಷಾತೀತವಾಗಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಒಂದು ಪಕ್ಷಕ್ಕೆ ಸೀಮಿತವಾಗಿ ನಿಲುವುಗಳನ್ನು ತೆಗೆದುಕೊಳ್ಳತ್ತರು. ನಾನು ಅದಕ್ಕೆ ಹಿಂದೆ ಉಳಿದೆ. ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದೆ. ಆ ಕಾರಣದಿಂದ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದೀವಿ. ನಮ್ಮ ಸಮುದಾಯದ ಕರ್ಕೊಂಡು ಮುಖ್ಯಮಂತ್ರಿ ಹತ್ರ ಭೇಟಿನೂ ಕೊಟ್ಟಿದ್ದೀನಿ. ಮುಖ್ಯಮಂತ್ರಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನೂ 12 ಜಿಲ್ಲೆ ಸರ್ವೆ ಬಾಕಿ ಇದೆ. ಏನು ನಮ್ಮ ಹಿಂದುಳಿದ ವರ್ಗದ ಆಯೋಗ ಅದನ್ನು ಸರ್ವೆ ಮಾಡಬೇಕು, ವರದಿ ಸಲ್ಲಿಸಬೇಕು, ಪೂರ್ಣ ಪ್ರಮಾಣದ ವರದಿ ಸಲ್ಲಿಸಬೇಕು. ಹೌದೌದು. ಹಿಂದಿನ ಸರ್ಕಾರ ಬೊಮ್ಮಾಯಿಯವರು ಏನು ಮಾಡಿದರು, ಮಧ್ಯಂತರ ವರದಿ ತೊಗೊಂಡು 2D 2C ಅದು ನಿಲ್ಲೇ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ ಹೋಗಿ ವಿಡ್ರಾ ಆಯಿತು. ಅಲ್ಪಸಂಖ್ಯಾತರ ಮೀಸಲಾತಿಯನ್ನು 2% ಕಿತ್ತು ಹಾಕಿ ನಮಗೆ ಕೊಡೋಕ್ಕೆ ಪ್ರಯತ್ನ ಪಡಿದ್ರು. ಅದು ಎಷ್ಟು ನಾವು ಕೇಳಿದ್ದು 15%. ನಾವು 2A ಮೀಸಲಾತಿ ಪ್ರಮಾಣ ಏನಿದೆ ನಮ್ಮ ರಾಜ್ಯದಲ್ಲಿ, ಆ ಪ್ರಮಾಣ ನಮಗೆ ಬೇಕು ಅಂತ ನಾವು ಕೇಳಿದ್ದು. ಇವ್ರೇನು ಮಾಡಿದ್ದು, 2D 2C ಸೃಷ್ಟಿ ಮಾಡಿ 2% ಒಕ್ಕಲಿಗರಿಗೆ, 2% ಪಂಚಮಸಾಲರಿಗೆ, ಅದು ಲಿಂಗಾಯತರಿಗೆ. ಮತ್ತು ಅದರಲ್ಲಿ ನೀವು ಆದೇಶದಲ್ಲಿ ಓದಿದ್ರೆ ನೀವು ಆಶ್ಚರ್ಯ ಅನಿಸುತ್ತೆ, ಅನಾಥ ಜಾತಿಗಳಂತ. ಅಂದರೆ ಯಾರು ಜಾತಿನೇ ಇರಲಾರ್ದು, ಯಾವುದು ಧರ್ಮ ಇರಲಾರ್ದು, ಪಂಚಮಸಾಲಿ ಸಮುದಾಯ ಬಹಳ ದೊಡ್ಡ ಸಮುದಾಯ. ಅನಾಥ ಜಾತಿಗಳನ್ನ ನಮ್ಮ ಜೊತೆಗೆ ಹಾಕ್ತಾರೆ. ಇವ್ರ ಉದ್ದೇಶ ಏನಿತ್ತು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಅದು ಹಿನ್ನಡೆ ಆಗಿದೆ. ಇನ್ನೂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಆ ತಡೆಯಾಜ್ಞೆ ಹೋಗಬೇಕು ಮತ್ತು ಸರ್ವೆ ಆಗಬೇಕು. ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣ ವರದಿ ಬರಬೇಕು. ಮುಖ್ಯಮಂತ್ರಿಗಳು ತರಿಸ್ಕೊತೀನಿ ಅಂತ ನಮಗೆ ಭರವಸೆ ಕೊಟ್ಟಾರ. ತರಿಸ್ಕೊಂಡು ಮುಂದೆ ಮೀಸಲಾತಿಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಸರ್, ವಿಜಯಾನಂದ ಕಾಶಪ್ಪನವರ್, ಯತ್ನಾಳ್, ಬೆಲ್ಲದ್, CC ಪಾಟೀಲ್, ಘಟಾನುಘಟಿ ನಾಯಕರುಗಳೆಲ್ಲರೂ ಕೂಡ ಇದ್ದೀರಾ. ಎಲ್ಲ ಪಕ್ಷಾತೀತವಾಗಿ ಇದ್ದೀರಾ. ಎಲ್ಲರೂ ಸೇರಿ ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿದ್ರೆ ಯಾವುದೇ ಸರ್ಕಾರವನ್ನು ಕಿವಿ ಹಿಂಡೋದು ಭಾಳ ದೊಡ್ಡ ಕಷ್ಟಕರವಾದ ಕೆಲಸ ಅಲ್ಲ. ಆದರೆ ಅದು ಆಗ್ತಾ ಇಲ್ಲ. ಪಂಚಮಸಾಲಿ ಸಮುದಾಯದ ಮುಖಂಡರಲ್ಲಿರುವಂತಹ ಈ ಗೊಂದಲಗಳೇ ಸಮುದಾಯಕ್ಕೆ ಮೀಸಲಾತಿ ಸಿಗೋದಕ್ಕೆ ಸಮಸ್ಯೆ ಆಗ್ತಿರೋದು. ಸ್ವಯಂ ಘೋಷಿತ ನಾಯಕರಾದರೆ ಏನು ಮಾಡೋಕ್ಕಾಗತ್ತೆ? ಸ್ವಯಂ ಮುಖ್ಯಮಂತ್ರಿ, ಸ್ವಯಂ ಹಿಂದೂ ಹುಲಿ, ನಾವ್ಯಾಕೆ ಸಹಿಸಕ್ಕೆ ಹೋಗಣ್ರಿ? ಏನು ಇವರು ಗುಲಾಮಗಿರಿ ಮಾಡೋಕ್ಕೆ ಬಂದಿದ್ದೀವಿ? ನಾವು ಸಮುದಾಯಕ್ಕೆ ಒಳ್ಳೇದಾಗಲಿ ಅಂತ ಹೊಟ್ಟಿದ್ದೀವಿ. ನಾವು ಯಾರ್ದು ಗುಲಾಮಗಿರಿ ಮಾಡೋಕ್ಕೆ ಹೋಗಿಲ್ಲ. ಇವನು ಗುಲಾಮಗಿರಿ ಮಾಡೋದಕ್ಕೆ ನಾವು ಹೋಗ್ಬೇಕಾಗಿತ್ತಲ್ಲಿ. ನಮಗೆ ಅವಶ್ಯಕತೆ ಇಲ್ಲ. ನಾವು ಯಾರು ಗುಲಾಮರು ಅಲ್ಲ. ಅವರು ಹಿಂದೂ ಹುಲಿ ಅದೆಲ್ಲ ಇಟ್ಕೊಳ್ಳೋದು. ಅವರು ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಬಂದಾಗ ಅವ್ರು ಏನು ಬೇಕಿದ್ರು ಮಾಡ್ಕೊಳ್ಳಿ. ಯಾರು ಯತ್ನಾಳು ಅದು ನಮ್ಮ ವೇದಿಕೆಯಲ್ಲಿ ಯಾಕೆ ಮಾತಾಡೋದು? ಪಕ್ಷಾತೀತ ಅಂದ ಮೇಲೆ ಪಕ್ಷಾತೀತವಾಗಿರ್ಬೇಕು. ನಾವೆಲ್ಲ ಸಮುದಾಯಕ್ಕೂ ಕೂಡ ಅಷ್ಟೇ. ಬಸವ ತತ್ವದವ್ರು ನಾವು. ಬಸವಣ್ಣ ಯಾವತ್ತೂ ಯಾವ ಜಾತಿಯನ್ನು ಕೀಳು ಮೇಲು ಅಂತ ಕಾಣಿಸಿಲ್ಲ. ಸಮಾನತೆಯನ್ನು ಕೊಟ್ಟಂಥ ಪುಣ್ಯಾತ್ಮ. ಅಂಥ ಒಂದು ಧರ್ಮದಲ್ಲಿ ನಾವು ಜನಿಸಿ ಬಸವಣ್ಣನಿಗೆ ಅವಮಾನ ಮಾಡೋವಂಥ ರೀತಿಯಲ್ಲಿ ನಡೆದ್ರೆ ಇವ್ರು ಯಾವ ಜಾತಿಯಲ್ಲಿ ಜನಿಸಿದೀವಿ ಅನ್ನೋದು ಅರಿವಿಲ್ಲ. ಲಿಂಗಾಯತರು ಹಿಂದೂಗಳು ಅಂತಾರೆ. ನಮ್ಮ ಧರ್ಮ ಇದೆ, ನಾವು ಲಿಂಗಾಯತರು ಹಿಂದೂಗಳಲ್ಲ. ನಾನು ಸ್ಪಷ್ಟವಾಗಿ ಈಗೂ ಹೇಳ್ತೀನಿ, ನಮ್ಮದೇ ಆದ ಧರ್ಮ ಇದೆ, ಲಿಂಗಾಯತ ಧರ್ಮ. ನಾವು ಲಿಂಗಾಯತ ಧರ್ಮವನ್ನು ಒಪ್ಕೋತೀವಿ. ನಾವು ಹಿಂದೂ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನಮ್ಮ ಜನ ಒಪ್ಕೊಳ್ಳೋದೇ ಇಲ್ಲ. ಹಾಗಾದರೆ ನೀವು ಹಿಂದೂ ಧರ್ಮನ ಒಪ್ಕೊಳ್ಳೋದಿಲ್ಲ. ನಾವು ಅವರು ಬೇಕಾದ ಮಾತಾಡಬೇಕು. ನಾವು ಲಿಂಗಾಯತರು, ನಮ್ಮದೇ ಆದ ಧರ್ಮ ಇದೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಇರೋದು ನಿಜ. ಹೌದು, ಸತ್ಯ. ಇವಾಗ ಯಾಕಂದರೆ ಇದು ಭಾಳ ಕಾಂಟ್ರವರ್ಸಿ ಆಗಿತ್ತು ಸರ್. ನೋಡಿ, ಕೆಲವಷ್ಟು ಜನ ಕಾಂಟ್ರವರ್ಸಿ ಮಾಡೋದಕ್ಕೆ ಹುಟ್ಟಿದ್ದಾರೆ. ಅದರಲ್ಲಿ ನಮ್ಮ ಸಮಾಜದಲ್ಲೇ ಜನಿಸಿದ್ದಾರೆ. ಅವ್ರಿಗೆ ತಮ್ಮ ಸ್ವಾರ್ಥಿಗಳು. ತಮ್ಮ ವೈಯಕ್ತಿಕ ಲಾಭಕ್ಕೆ ಧರ್ಮನ ಬಲಿ ಕೊಡುವಂಥದ್ದು ಆಗಬಾರ್ದು.
ನಾನು ಇವತ್ತು ಹೇಳ್ತೀನಿ, ನಾನು ಲಿಂಗಾಯತ ಧರ್ಮ. ನಾನು ಭಾಳ ಸ್ಪಷ್ಟವಾಗಿದ್ದೀನಿ, ಅಚಲವಾಗಿದ್ದೀನಿ. ನಾನು ಧರ್ಮ ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮವನ್ನು ಒಪ್ಕೊಳ್ಳೋದು. ನಮ್ಮ ಧರ್ಮ, ನಮ್ಮ ತತ್ವ ಏನು ಹೇಳುತ್ತೆ? ಎಲ್ಲರನ್ನ ಸಮಾನರಾಗಿ ನೋಡಬೇಕು. ಬಸವಣ್ಣನ ಹೇಳಿದ್ದೆ ಅದು. ಹಾಂ, ಕಾಯಕವೇ ಕೈಲಾಸ. ಹಾಂ, ಯಾವ ಧರ್ಮವನ್ನು ತೆಗಳ್ರಿ ಹೊಗಳ್ರಿ ಅಂತ ಎಲ್ಲಿ ಹೇಳಿಲ್ಲ ಬಸವಣ್ಣ. ಅದನ್ನು ಪಾಲನೆ ಮಾಡ್ಬೇಕಲ್ಲ.